ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಕನ್ನಡ ಬಂಧುಗಳೇ, 6ನೇ ತಾರೀಕು ರಾತ್ರಿ 9:40 ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಒಂದು ವಾಹನದಲ್ಲಿ ಮಾರತ್ತಳ್ಳಿಯಿಂದ ಕೃಷ್ಣರಾಜಪುರಕ್ಕೆ ಒಬ್ಬ ವ್ಯಕ್ತಿ ಎತ್ಕೊಂತಾನೆ. ಅವನು ವಲಸಿಗ, ಪರಭಾಷಿಕ, ಅದು ಯಾವ ಭಾಷಿಕ ಅಂತ ಗೊತ್ತಿಲ್ಲ, ಪರಭಾಷೆಯವನು. ನಮ್ಮ ಕನ್ನಡದ ನಿರ್ವಾಹಕ 20 ರೂಪಾಯಿ ಚೀಟಿ, 20 ರೂಪಾಯಿ ಇರೋದು 15 ರೂಪಾಯಿ ಚೀಟಿ ಆಗುತ್ತೆ. ಇನ್ನು 5 ರೂಪಾಯಿ ಹಿಂದಿರುಗಿಸ್ಕೊಡ್ಬೇಕಾಗುತ್ತೆ. ನಮ್ಮ ಕನ್ನಡದ ನಿರ್ವಾಹಕನಿಗೆ, ಆ ವಾಹನದ ನಿರ್ವಾಹಕನಿಗೆ ಕನ್ನಡ ಬಿಟ್ಟು ಬೇರೆ ಏನೂ ಬರಲ್ಲ. ಇವನು ಪರಭಾಷೆಯಲ್ಲಿ ತುಂಬಾ ಹೀನಾಯಿ. ಸರ್ವಸಾಮಾನ್ಯವಾಗಿ ಒಂದು ಗಾಡಿ ಹತ್ತಬೇಕಾದ್ರೆ, ಈ ಮಂದಿ ಬಂಡಿಯಲ್ಲಿ ವಾಹನ ಹತ್ತಬೇಕಾದ್ರೆ ಒಳಗಡೆ ಹೋಗಿ ಅಂತ ಸರ್ವಸಾಮಾನ್ಯ ಹೇಳ್ತಾರೆ ನಿರ್ವಾಹಕರು. ಯಾಕಂದ್ರೆ ಜನರು ಆ ಒಂದು ಅಲ್ಲಿಂದ ಏನ್ ಮಾರತ್ತಲ್ಲಿ ಇಲ್ಲಿಂದ ಕೃಷ್ಣರಾಜಪುರದವರೆಗೂ ತುಂಬಾ ನಿಲ್ದಾಣಗಳು ಬರುತ್ತೆ. ಹೋಗಕ್ಕೂ ಬರಕ್ಕೂ ಸಮಸ್ಯೆ, ಜನರು ಹತ್ತೋದಕ್ಕೂ ತುಂಬಾ ಸಮಸ್ಯೆ ಆಗುತ್ತೆ. ನೀವು ಒಳಗಡೆ ಹೋಗಿ ಅಂತ ತಿಳುವಳಿಕೆ ಹೇಳಿರಬಹುದು. ಆದ್ರೆ ಆ ಪರಭಾಷಿಕ ಒಬ್ಬ ಅಯೋಗ್ಯ ಸುಖ ಸುಮ್ಮನೆ ನಮ್ಮ ನಿರ್ವಾಹಕ, ಮಂದಿ ಬಂಡಿಯ ನಿರ್ವಾಹಕನ ಮೇಲೆ ತಗಾದ ತೆಗೆದು ಸುಖ ಸುಮ್ಮನೆ ಈ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ದೂರು ಕೊಟ್ಟು ಈ ತರ ಸುಖ ಸುಮ್ಮನೆ ಹಲ್ಲೆ ಮಾಡ್ದ, ಈ ತರ ನಿರ್ವಾಹಕ ಹಲ್ಲೆ ಮಾಡ್ದ, ಸುಖ ಸುಮ್ಮನೆ ದೂರು ಕೊಡ್ತಾರೆ. ದೂರು ಕೊಟ್ಟಿದ್ದಾದ್ಮೇಲೆ ಆ ನಿರ್ವಾಹಕನ್ನ ಆ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಮನಸ ಸಂಸ್ಥೆ ಏನ್ ಮಾಡುತ್ತೆ, ಅವನು ಅಮಾನತ್ ಮಾಡುತ್ತೆ. ಇದು ಪೂರ್ವಪರ ಪರಿಶೀಲನೆ ಮಾಡ್ಬೇಕಾಗಿತ್ತು, ಆದ್ರೆ ಪರಿಶೀಲನೆ ಮಾಡಿಲ್ಲ. ಈ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಒಬ್ಬ ಪರಭಾಷಿಕ ಇರ್ತಾನೆ. ಈ ಪರಭಾಷಿಕ ಅಧಿಕಾರಿ ನಿಮ್ಗೆ ಕನ್ನಡಿಗರ ಅಷ್ಟೊಂದು ತಾತ್ಸಾರ ಮನೋಭಾವ ಇದ್ರೆ, ಕನ್ನಡಿಗರ ಬಗ್ಗೆ ಅಷ್ಟೊಂದು ವಿರೋಧ ನಿಮ್ಗಿದ್ರೆ, ನಿಮ್ ಭಾಷೆ ಎಲ್ಲಿದೆ ಅಲ್ಲೋ ಕೆಲಸ ಮಾಡ್ಕೊಳ್ಳಿ. ಸುಖ ಸುಮ್ಮನೆ ಕನ್ನಡಿಗರ ವಿರುದ್ಧ ಕೆಂಡ ಕಾರೋದು, ಕನ್ನಡಿಗರ ವಿರುದ್ಧ ವಿಷ ಕಾರೋದು, ಕನ್ನಡಿಗರ ವಿರುದ್ಧ ಅಲ್ಲಿ ಕ್ರಮ ತಗೊಳ್ಳೋದು ಸುಖ ಸುಮ್ಮನೆ. ಈಗ ಮಂದಿ ಬಂಡಿಯ ನಿರ್ವಾಹಕ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ. ಅವ್ರೇನು ತಪ್ಪು ಮಾಡದೆ ಸುಖ ಸುಮ್ಮನೆ ಒಬ್ಬ ನಿರ್ವಾಹಕನ ಮೇಲೆ ಕ್ರಮ ತಗೊಳ್ಳೋದು ತೀವ್ರ ಖಂಡನೀಯವಾದದ್ದು. ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರ ಖಂಡನೆ ಮಾಡ್ತೀವಿ. ಮತ್ತೆ ಇನ್ನು ವಲಸಿಗರಿಗೆ ಹೇಳ್ತೀವಿ, ನೀವು ಪ್ರಯಾಣ ಮಾಡಬೇಕಾದ್ರೆ ನೀವು ಕರ್ನಾಟಕದಲ್ಲಿರೋದ್ರಿಂದ ನಮ್ಮ ಕನ್ನಡ ಸಂಸ್ಕೃತಿಗೆ, ಕನ್ನಡ ಧರ್ಮಕ್ಕೆ, ಕನ್ನಡ ದೇಶದ ಸಂಸ್ಕೃತಿಯನ್ನ ಗೌರವಿಸಿ ಇಲ್ಲಿ ಜೀವನ ಮಾಡೋದು ಕರ್ತವ್ಯ ನಿಮ್ದಿರುತ್ತೆ. ಸುಖ ಸುಮ್ಮನೆ ಪ್ರಚಾರ ಗಿಟ್ಸ್ಕೊಳ್ಳಕ್ಕೆ, ಮತ್ತೊಂದು ಮಗದೊಂದಕ್ಕೆ, ಕನ್ನಡಿಗರ ಕಲಂಕ ತರೋದಕ್ಕೆ, ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ಖಾಸಗಿತನದ ಹುನ್ನಾರ ನಡೀತಾ ಇದೆ. ಮೊದಲೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನ ಖಾಸಗೀಕರಣ ಮಾಡಬೇಕು ಅಂತ ಒಂದು ಇದು ಹುನ್ನಾರ ನಡೆಸ್ತಾ ಇದ್ದಾರೆ. ಇದರಲ್ಲಿ ಬಂಡವಾಳಶಾಹಿಗಳ ಪ್ರಭಾವ ಇದು ತೋರಿಸಿದೆ ಅನಿಸುತ್ತೆ. ಈ ಪರಭಾಷಿಕರಿಗೆ ಕಿತಾಪತಿ ಮಾಡೋದು, ಕನ್ನಡಿಗರ ಮೇಲೆ ಕಿತಾಪತಿ ಮಾಡೋದು, ಆಮೇಲೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಉದ್ಯೋಗ ನಿರ್ವಾಹಕರು ಸರಿ ಇಲ್ಲ, ಚಾಲಕರು ಸರಿ ಇಲ್ಲ, ಸುಖ ಸುಮ್ಮನೆ ವದಂತಿ ಹಬ್ಬಿಸೋದು, ಅವ್ರ ಮೇಲೆ ಕೆಟ್ಟ ಹೆಸರು ತರೋದು, ಕೆಟ್ಟ ಹೆಸರು ತಂದು ಖಾಸಗೀಕರಣ ಏನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಖಾಸಗೀಕರಣ ಮಾಡಕ್ಕೆ ಒಂದು ಸಣ್ಣ ವೇದಿಕೆ ಸೃಷ್ಟಿ ಮಾಡ್ಕೊಂತ ಹೋಗ್ತಾ ಇರೋ ಕೆಲಸ ಇದು ಷಡ್ಯಂತ್ರ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ದಯವಿಟ್ಟು ನಾನು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಾರಿಗೆ ಸಚಿವರಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಇಂತಹ ಅಯೋಗ್ಯ ಅಧಿಕಾರಿಗಳು ಏನಿರ್ತಾರಲ್ಲ, ಈ ತರ ಸುಖ ಸುಮ್ಮನೆ ಕನ್ನಡಿಗರ ನಿರ್ವಾಹಕರ ಮೇಲೆ, ಚಾಲಕರ ಮೇಲೆ ಸುಖ ಸುಮ್ಮನೆ ಕ್ರಮ ತಗೊಂತಾರಲ್ಲ, ಇಂಥವ್ರ ವಿರುದ್ಧ ಮೊದಲು ಇಂಥ ಅಯೋಗ್ಯ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಪರಭಾಷಿಕ ಅಧಿಕಾರಿಗಳನ್ನ ಇಲಾಖೆಗಳಿಗೆ ಇರಿಸ್ಕೋಬೇಡಿ. ಅವ್ರು ಹೋಗಿ ಅವ್ರ ರಾಜ್ಯಗಳಲ್ಲಿ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ. ಅವ್ರಿಗಷ್ಟು ಅಷ್ಟೊಂದು ಕನ್ನಡಿಗರಂತ ಅಷ್ಟೊಂದು ವಿರೋಧ ಇದ್ರೆ ಅಲ್ಲೋಗಿ ಕೆಲಸ ಮಾಡ್ಕೊಳ್ಳಿ. ನಮಗ್ ಬೇಡ ಅಂತ ಅವ್ರ ಸೇವೆ.
ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಮತ್ತು ಹಾಗೂ ಇತರ ಕನ್ನಡಿಗರ ವಿರುದ್ಧ ಕನ್ನಡಿಗ ಅಧಿಕಾರಿಗಳ ವಿರುದ್ಧ ಯಾರು ಸುಖ ಸುಮ್ಮನೆ ದೂರು ಕೊಟ್ರೆ ಅದನ್ನ ಪರಿಶೀಲನೆ ಮಾಡಿ ತುಂಬಾ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅದು ನಿಜ ಅನಿಸಿದ್ರೆ ಮಾತ್ರ ಕ್ರಮ ತಗೊಳ್ಳಿ, ಇಲ್ಲದ ಸುಖ ಸುಮ್ಮನೆ ತಗೋಬೇಡಿ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಸಾರಿಗೆ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಹಾಗೂ ಈ ಕೂಡಲೇ ಆ ಮಂದಿ ಬಂಡಿಯ ನಿರ್ವಾಹಕ ಏನಿದ್ರೆ ಆ ನಿರ್ವಾಹಕನ ಅಮಾನತನ್ನು ಈ ಕೂಡಲೇ ರದ್ದುಗೊಳಿಸಿ ಮತ್ತೆ ಅವನು ಕೆಲಸಕ್ಕೆ ನಿಯೋಜನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಅವರ ಅಮಾನತನ್ನ ಹಿಂದಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಮ್ಮ ಪಕ್ಷದಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.